ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತಾ ಡಾಕ್ಟ್ರೇ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತಾ ಡಾಕ್ಟ್ರೇ ಅನ್ನೋದು ಬಹಳಷ್ಟು ರೋಗಿಗಳ ಪ್ರಶ್ನೆ ನಮ್ಮ ಚಿಕಿತ್ಸಾಲಯದಲ್ಲಿ. ದಿನನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಪ್ರಶ್ನೆಯನ್ನು ನಾವು ಕಿವಿಯಲ್ಲಿ ಕೇಳ್ತಾ ಇರ್ತೀವಿ. ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಪ್ಪ ಒಂದು ಕೊಲೆಸ್ಟ್ರಾಲ್ ಅಂತ ತಿನ್ನೋದು ಬಿಟ್ಟು ಎಣ್ಣೆಲಿ ಕರೆದಿದ್ದ ತಿಂಡಿಯನ್ನು ಸಿಕ್ಕಾಪಟ್ಟೆ ಎಲ್ಲರೂ ಸೇವನೆ ಮಾಡ್ತಾ ಇರ್ತಾರೆ. ಆಗ ಕೊಲೆಸ್ಟ್ರಾಲ್ ಬಗ್ಗೆ ಯಾರಿಗೂ ಯೋಚನೆನೇ ಇರೋದಿಲ್ಲ. ಆ್ಯಕ್ಚುಲಿ ನಮ್ಮ ದೇಸಿ ದನದ ಹಸುವಿನ ತುಪ್ಪ ಶುದ್ಧವಾಗಿ ಮನೆಯಲ್ಲೇ ರೆಡಿ ಮಾಡೋ ತುಪ್ಪದಿಂದ ಕೊಲೆಸ್ಟ್ರಾಲ್ ಬರೋದಿಲ್ಲ, ಅದರಿಂದ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಈಗಿನ ಕಾಲದಲ್ಲಿ ತಯಾರು ಮಾಡುವಂತಹ ಪ್ಯಾಕೆಟ್ ತುಪ್ಪಗಳು ಆರೋಗ್ಯಕ್ಕೆ ಅದರ ಶುದ್ಧತೆ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಇದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುವ ಚಾನ್ಸಸ್ ಇರುತ್ತೆ. ಮತ್ತು ಎಣ್ಣೆಯಲ್ಲಿ ಪದೇ ಪದೇ ಕರಿದ ತಿಂಡಿಯನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಆದ್ದರಿಂದ ಹಸುವಿನ ಶುದ್ಧ ಮನೆಯಲ್ಲಿ ತಯಾರಿಸಿದ ಶುದ್ಧ ತುಪ್ಪದಿಂದ ಏನೂ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲರೂ ಅದನ್ನು ತಿನ್ಕೊಂಡೇ ಬದುಕಿದ್ರು, ಆರೋಗ್ಯವಾಗಿ ಕೂಡ ಇದ್ದರು. ಆವಾಗ ಕೊಲೆಸ್ಟ್ರಾಲ್ ಅನ್ನೋ ವಿಷಯ ಇರಲಿಲ್ಲ. ಈಗಿನ ಕಾಲದಲ್ಲಿ ಅಡಲ್ಟ್ರೇಷನ್ ಅಥವಾ ಅದಕ್ಕೆ ಬೇರೆ ಬೇರೆ ಏನೋ ಸೇರಿಸೋದ್ರಿಂದ ಕೊಲೆಸ್ಟ್ರಾಲ್ ತುಪ್ಪದ ಹೆಸರಲ್ಲಿ ಬರ್ತಾ ಇದೆ.